ಕಾವೇರಿ ಟ್ರೈಬ್ಯುನಲ್ ಅವಾರ್ಡ್ ಏನಿತ್ತು ಅದನ್ನು ಸುಪ್ರೀಂ ಕೋರ್ಟ್ ಕನ್ಫರ್ಮ್ ಮಾಡಿದ್ಮೇಲೆ ಕರ್ನಾಟಕ 177.25 TMC ಆನ್ಯುವಲಿ ವಾಟರ್ ಕೊಡಬೇಕು ತಮಿಳುನಾಡಿಗೆ ಅಟ್ ಬಿಳಿಗುಂಡ್ಲು. ಈ ಕ್ವಾಂಟಿಟಿ ಡ್ಯೂರಿಂಗ್ ದ ಬ್ಯಾಡ್ ಇಯರ್ಸ್ ಅಂದ್ರೆ ಡಿಸ್ಟ್ರೆಸ್ ಇದ್ದಾಗೆ ಪ್ರಪೋರ್ಷನೇಟ್ಲಿ ರೆಡ್ಯೂಸ್ ಮಾಡ್ತಾರೆ. ಅದು ಎಷ್ಟು ಮಟ್ಟಿಗೆ ರೆಡ್ಯೂಸ್ ಮಾಡಬೇಕು ಮಾಡಬಾರ್ದು ಅನ್ನೋ ವಿಷಯ CWMA ದಟ್ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕೊಟ್ಟಿದ್ದಾರೆ. ಅದರ ಕೆಳಗಡೆ ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಒಂದು ಮಾಡಿದ್ದಾರೆ. ಈ ಕಮಿಟಿ ಎಕ್ಸ್ಪರ್ಟ್ ಕಮಿಟಿ ಇರುತ್ತದೆ. ಇದೆಲ್ಲ ಭೇಟಿಯಾಗಿ ಎಲ್ಲ ಮಾಹಿತಿ ಸಂಗ್ರಹಿಸಿ ಒಂದು ನಿರ್ಣಯ ತಗೋತಾರೆ. ಇವತ್ತು ಅವ್ರು ಏನ್ ನಿರ್ಣಯ ತಗೊಂಡಿದ್ದಾರೆ ಅಂದ್ರೆ ಕರ್ನಾಟಕ ಇಲ್ಲಿವರೆಗೆ ಒಂದು 3.5 TMC ನೀರು ಕೊಟ್ಟಿದೆ ತಮಿಳುನಾಡಿಗೆ. ಕೊಡಬೇಕಾಗಿದ್ದು ಬಹಳ, ಅದರಲ್ಲಿ 3 TMC ಕೊಟ್ಟಿದೆ. ಹೀಗಾಗಿ ನೀವು ದಿನಾಲು 3,500 ಕ್ಯೂಸೆಕ್ಸ್ ಅಟ್ ದ ಇಂಟರ್ಸ್ಟೇಟ್ ಬಾರ್ಡರ್ ವಿ ಶುಡ್ ಎನ್ಶ್ಯೂರ್ ಅಂತ ಹೇಳಿದ್ದಾರೆ ಫಾರ್ 15 days. ಈ ಆದೇಶ ಕೊಟ್ಟ ನಂತರ ಇವತ್ತೇನಾಗ್ತದೆ ಅಂದ್ರೆ ಇವತ್ತು ಇಂಟರ್ಸ್ಟೇಟ್ ಬಾರ್ಡರ್ ನಲ್ಲಿ ಕೇವಲ 176 ಕ್ಯೂಸೆಕ್ಸ್ ಹೋಗ್ತಾ ಇದೆ. ನಾವು 3,500 ಕ್ಯೂಸೆಕ್ಸ್ ಎನ್ಶ್ಯೂರ್ ಮಾಡ್ಬೇಕಂದ್ರೆ ಫಾರ್ 15 days ವಿಲ್ ಹ್ಯಾವ್ ಟು ರಿಲೀಸ್ ವಾಟರ್ ಫ್ರಮ್ KRS ಅಂಡ್ ಕಬಿನಿ ಡ್ಯಾಮ್. ಟುಗೆದರ್ ದೀಸ್ 2 ಡ್ಯಾಮ್ಸ್ ಅಂತ ಸುಮಾರು 5,000 ಕ್ಯೂಸೆಕ್ಸ್ ರಿಲೀಸ್ ಮಾಡಿದರೆ ಅದು 3,500 ಕ್ಯೂಸೆಕ್ಸ್ ಆಗಿ ಬಿಳುಗುಂಡ್ಲು ಇಂಟರ್ಸ್ಟೇಟ್ ಬಾರ್ಡರ್ ಹೋಗ್ತದೆ. ಹೀಗಾಗಿ ನಮ್ಮ ರಿಸರ್ವರ್ ಮೇಲೆ ಅಬೌಟ್ 5.5 TMC ಧಕ್ಕೆ ಬೀಳುವ ಸಾಧ್ಯತೆ ಇದೆ. ಇದು ಬಹಳ ಕಷ್ಟಕರ ಪರಿಸ್ಥಿತಿ. ನಮಗೂ ನೀರು ಬೇಕು, ತಮಿಳುನಾಡದವರಿಗೂ ಬೇಕು, ಎಲ್ಲ ರೈತರಿಗೂ ಬೇಕು. ಆದ್ರೆ ಕರ್ನಾಟಕದಲ್ಲಿ ಇವತ್ತು ಬರ ಬಹಳ ಜೋರಿದೆ. ತಮಿಳುನಾಡದಲ್ಲಿ ಬರ ಬರುತ್ತೋ ಇಲ್ಲೋ ಅನ್ನೋದು ಇವತ್ತು ಗೊತ್ತಾಗಂಗಿಲ್ಲ. ಅದು ಸೆಪ್ಟೆಂಬರ್ ಆದ್ಮೇಲೆ ಗೊತ್ತಾಗೋದು, ನಾರ್ತ್ ಈಸ್ಟ್ ರೈನ್ಫಾಲ್. ಸೊ ಈ ಪರಿಸ್ಥಿತಿಯಲ್ಲಿ ಕರ್ನಾಟಕಕ್ಕೆ ಈ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಇದು ಅಷ್ಟು ಸಮಂಜಸವಲ್ಲ. ಹೀಗಾಗಿ ಕರ್ನಾಟಕ ರಾಜ್ಯ ಇದ್ರ ಬಗ್ಗೆ ಬಹಳ ಆಲೋಚನೆ ಮಾಡಿ ಮುಂದೆ ಏನು ಸ್ಟೆಪ್ ತಗೋಬೇಕು ಅನ್ನೋದು ತಗೊಳ್ತಾರೆ. ಅಲ್ಲಿ 4.5 TMC ನಾವು ಎನ್ಶ್ಯೂರ್ ಮಾಡಬೇಕಾದ್ರೆ ಅಥವಾ 3,500 ಕ್ಯೂಸೆಕ್ಸ್ ಪರ್ ಡೇ ಎನ್ಶ್ಯೂರ್ ಮಾಡಬೇಕಾದ್ರೆ ಇದರಲ್ಲಿ ಇಂಟರ್ಸ್ಟೇಟ್ ಬಾರ್ಡರ್ ನಲ್ಲಿ KRS ಹಾಗೂ ನಾವು ಕಬಿನಿ ಯಂತ್ರ ಹೆಚ್ಚಿಗೆ ನೀರು ಬಿಡಬೇಕಾಗುತ್ತೆ. ಯಾಕಂದ್ರೆ ಎನ್ ರೂಟ್ ದರ್ ಆರ್ ಲಾಸಸ್. ಓಕೆ, ಸೊ ಅಲ್ಲಿ ನಾವು 5.5 TMC ಬಿಟ್ರೆ ಇಲ್ಲಿ ಬಾರ್ಡರ್ಗೆ 4.5 TMC ಬರ್ತದೆ. ರೈಟ್, ಇನ್ ಬಿಟ್ವೀನ್ ಅಕಸ್ಮಾತ್ ಮಳೆ ಆಯ್ತು ಅಪ್ಪ ಅಂದ್ರೆ ಇಂಟರ್ಮೀಡಿಯೇಟ್ ಕ್ಯಾಚ್ಮೆಂಟ್ ನಲ್ಲಿ ದಟ್ಸ್ ಓಕೆ. ಇಫ್ ನೋ ರೈನ್ಸ್ ಟೇಕ್ ಪ್ಲೇಸ್ ಇನ್ ದ ಇಂಟರ್ಮೀಡಿಯೇಟ್ ಕ್ಯಾಚ್ಮೆಂಟ್ and if I have to ensure that 3,500 cusacks only by releases from the reservoir, then it will cost us about 5.5 to 6 TMC of water. ಇವತ್ತು ನಮ್ಮ ಹತ್ರ ಕೇವಲ 52 TMC ಇರೋದು. ರೈಟ್, ಒಂದು 12 TMC ಕ್ಯಾರಿ ಓವರ್ ಸ್ಟೋರೇಜ್ ಇತ್ತು ಲಾಸ್ಟ್ ಇಯರ್ ಇಂದ. ಈ ವರ್ಷ ಒಂದು 39 TMC ಬಂದಿದೆ. ಬಟ್ ಟೋಟಲಿ ದೇರ್ ಇಸ್ ಶಾರ್ಟೇಜ್ ಆಫ್ 65% ಆಫ್ ಫ್ಲೋಸ್ ಇನ್ ಕರ್ನಾಟಕ. ನಮಗೇನು ಬರ್ಬೇಕಾಗಿತ್ತು ಅದರಲ್ಲಿ 65% ಕಡಿಮೆ ಬಂದಿದೆ. ರೈಟ್, ಹೀಗಾಗಿ ವಿ ಆರ್ ಇನ್ ಅ ವೆರಿ ಡಿಫಿಕಲ್ಟ್ ಪೊಸಿಷನ್, ನೋ ಡೌಟ್ ಅಬೌಟ್ ಇಟ್. ಅಟ್ ದ ಎಂಡ್ ಆಫ್ ದ ಇಯರ್ 4 ರಿಸರ್ವಾಯರ್ಸ್ ನಲ್ಲಿ ನಮಗೇನು ಇರಿಗೇಷನ್ ಇದೆ, ಡ್ರಿಂಕಿಂಗ್ ವಾಟರ್ ರಿಕ್ವೈರ್ಮೆಂಟ್ಸ್ ಇವೆ, ದಟ್ ರಿಕ್ವೈರ್ಸ್ ನಿಯರ್ಲಿ 120 TMC ಆಫ್ ವಾಟರ್. ರೈಟ್, ಸೊ ನಾವು ಹೇಗೆ ಇದನ್ನ ಮ್ಯಾನೇಜ್ಮೆಂಟ್ ಮಾಡಬೇಕು ಇದನ್ನೆಲ್ಲ ಬಹಳ ವಿಚಾರ ಮಾಡಬೇಕು. ಆದ್ರೆ ಈ ಪರಿಸ್ಥಿತಿ ಏನಿದೆ ಇವತ್ತು at the end of July, it is too early to really make an assessment which state is in more distress, which state requires water, all that. So usually in the distress situation alli we make our tentative assessment at the end of September, ಆಮೇಲೆ final assessment at the end of December or January. ಹೀಗಾಗಿ today's direction in the end of July looks little problematic to Karnataka, but Karnataka will try to ensure to an extent possible. To the extent not possible, we will appeal to the Kaveri Water Management Authority. Thereafter, if you do not succeed, then we'll have to go to the Supreme Court seeking an appropriate relief. Karnataka will make every effort. We have an excellent technical team. Our engineers will appear before the Kaveri Water Management Authority and will try to convince them that ordering 3,500 cusacks per day for 15 days at this stage, particularly end of July,
is not a correct idea. We'll have to wait at least till the middle of September to make an assessment of what is the situation in both the states. Suppose ತಮಿಳುನಾಡಲ್ಲಿ ನಾರ್ತ್ ಈಸ್ಟ್ ರೈನ್ಫಾಲ್ ಸ್ಟಾರ್ಟ್ ಆದ್ಮೇಲೆ ಅಲ್ಲಿ ಒಳ್ಳೆ ರೇನ್ಸ್ ಬಂತಪ್ಪ ಅಂತಂದ್ರೆ ಈ ನೀರು ಅಷ್ಟು ಬೇಕಾಗಿಲ್ಲ ಅವರಿಗೆ. ಈಗಾಗಲೇ ಅವ್ರ ಕಡೆ 40 TMC ಅವ್ರ ಮೆಟ್ಟೂರಿನಲ್ಲಿ ಇದೆ. ಸೊ ಅದನ್ನ ಬಳಕೆ ಮಾಡ್ಕೋಬಹುದು. ಅಂತ ಹೊತ್ತಿನಲ್ಲಿ it is too early to make any decision on the release of water from Karnataka. So ಅದನ್ನ ಹೇಳ್ತೇವೆ. Hopefully the CWMA will listen to us and reduce the quantity of water from 3,500 cubics to some reasonable quantity. ನಾಳೆ ಅಂತೂ ಹಂಚ್ಬೇಕಂತಿದೆ. CWMA meeting ಮಾಡ್ತಾರೆ. Very soon they will make a meeting. And in that meeting, when the recommendation is placed before them for their approval, ಆ ಹೊತ್ತಿನಲ್ಲಿ ನಾವು ಅದನ್ನು ಅಪೋಸ್ ಮಾಡಿ ಏನು ಹೇಳಬೇಕು ಅನ್ನೋದು ಹೇಳ್ತೇವೆ. ಈ ಸದ್ಯಕ್ಕೆ this is a recommendation. We'll wait for the final order of the CWMA, right? And the CWMA may not take much time. According to me, it may be convened in the next couple of days because the urgency is there in the matter. ಆಮೇಲೆ ಏನ್ CWMA ಡಿಸಿಷನ್ ತಗೊಂಡ್ಮೇಲೆ then suppose we are happy, it is fine. If we are not happy, then we'll have to consider approaching the Supreme Court. ಕೊಡ್ಲಿಕ್ಕೆ ಅಂತಂದ್ರೆ that either it is only a recommendation at this stage, okay, and we'll try to ensure water as much as possible within our reasonable capacity. But ಹೆಚ್ಚಿನ ಏನು ಅವರು ಆರ್ಡರ್ ಮಾಡ್ಯಾರ 3,500 cubics, that may be difficult. So we'll finally wait for the decision of the CWMA. The recommendation is from tomorrow, right? And now CWMA representation ಮಾಡಿದ್ರೆ then it may take time. And in the meanwhile, if they affirm the order, then the calculation will date back to the 29th of July. Backlog ಕೊಡೋಕ್ಕಾಗ್ತದೆ. And if we succeed, we don't have to give backlog. The Supreme Court has got jurisdiction under Article 136 of the Constitution to review the order of the CWMA or RC, whatever. There's no question about not having a jurisdiction. But Supreme Court ಏನ್ ಮಾಡ್ತದೆ, that is hypothetical for me to say. I can only say Supreme Court has a jurisdiction under Article 136 of the Constitution to entertain this special leave petition. See, ಯಾವುದೇ water dispute ಆದ್ರೂ you must resolve it by mutual discussion. That is the best solution. Chief Minister of Tamil Nadu is coming on 3rd of August. I don't know much about it, but as I know this much that he is coming. And both the chief ministers can sit together and talk various issues, including this issue and Mekadatu issue. And they can make a beginning for solving the dispute by mutual talks and negotiation, which is always good. See, ನೋಡಿ the Kaveri dispute attempts have always been made from the mid-1970s to solve by negotiations, by mutual give and take method. ಅದರ ಸಕ್ಸಸ್ ಆಗಿಲ್ಲ. ಆಮೇಲೆ 1995-96 ಬ್ಯಾಡ್ ಇಯರ್ ಇತ್ತು, 2002 and 3 ಬ್ಯಾಡ್ ಇಯರ್ ಇತ್ತು, 2012 and 13 ಬ್ಯಾಡ್ ಇಯರ್ ಇತ್ತು, 2015 and 16 ಬ್ಯಾಡ್ ಇಯರ್ ಇತ್ತು. In every bad year, attempts were made. We have not succeeded, but that doesn't mean we won't succeed this time. We should always make an attempt, and if it is possible to arrive at some kind of a mutually agreeable solution, it is always good for the states. There's nothing wrong in making an attempt. We should make attempt. We should always cooperate with the neighboring state, and both should cooperate. They should cooperate with us. We should cooperate with them, and try to find some kind of a reasonable, amicable solution. So ಆ ದೃಷ್ಟಿಯಲ್ಲಿ ಮಾತಾಡೋದು, negotiate ಮಾಡೋದು, ಇದೆಲ್ಲ welcome development. We should always do this. There are always the state takes on one side a strict legal approach. Okay. They adopt a legal approach, and another side they will come for a talk. That is always a part of the game. So if the state of Tamil Nadu has taken some kind of a legalistic view by passing a resolution in the assembly, that doesn't mean they are not interested in talks. Talks are always welcome, and talks do help the state in solving the problem.
So we have to see both this cooperative approach as well as the legalistic approach going together, and it is possible. ನೋಡಿ, ನೀರು ಬಿಡಂಗಿಲ್ಲ ಅನ್ನೋದು ಕಾನೂನು ಪ್ರಕಾರ ಕರೆಕ್ಟ್ ಅಲ್ಲ. ನೀರು ಬಿಡ್ಲೇಬೇಕು. ಪ್ರಶ್ನೆ ಇರೋದು ಎಷ್ಟು ಬಿಡಬೇಕು ಅಂತ ಹೇಳಿ. ನಮಗೆ ಇವತ್ತು ಗ್ರೀವೆನ್ಸ್ ಇರೋದು 3500 ಕ್ಯೂಸೆಕ್ಸ್ ಏನವ್ರು ಆರ್ಡರ್ ಮಾಡಿದಾರಲ್ಲ, ಇದು ಒಂದು ಹೈಯರ್ ಸೈಡ್. ಇದನ್ನ ಕಡಿಮೆ ಮಾಡ್ಬೇಕಂತ ಹೇಳಿ, ರೈಟ್? ಅಥವಾ ಸ್ವಲ್ಪ ದಿವಸ ವೇಟ್ ಮಾಡ್ರಿ ಟಿಲ್ ದ ಎಂಡ್ ಆಫ್ ದಿ ಆಗಸ್ಟ್ ಆರ್ ಮಿಡ್ಲ್ ಆಫ್ ಸೆಪ್ಟೆಂಬರ್, ಪಿಕ್ಚರ್ ವಿಲ್ ಬಿ ಕ್ಲಿಯರ್. ಬಟ್ ನಾವು ಬಿಡೋದೇ ಇಲ್ಲ, ನೀರು ಕೊಡೋದೇ ಇಲ್ಲ ಅನ್ನೋ ಅಂತ ಆರ್ಗ್ಯುಮೆಂಟ್ ಕರ್ನಾಟಕ ಎಂದು ಮಾಡಿಲ್ಲ, ಮಾಡುವುದೂ ಇಲ್ಲ. ಪ್ರಶ್ನೆ ಇರೋದು ಯಾವಾಗ ಎಷ್ಟು ಕೊಡ್ಬೇಕು ಅಷ್ಟೇ. ರೆಕಮೆಂಡೇಶನ್ CWMA ಫೈನಲ್ ಡಿಸಿಷನ್ ಆದ್ಮೇಲೆ ನಾವು ಸುಪ್ರೀಂ ಕೋರ್ಟ್ ಅಕಸ್ಮಾತ್ ನಾವಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸುಪ್ರೀಂ ಕೋರ್ಟ್ ಹೋಗ್ತೇವೆ. ಆಮೇಲೆ ಫೈನಲ್ ಸುಪ್ರೀಂ ಕೋರ್ಟ್ ಏನ್ ಡಿಸಿಷನ್ ತಗೋತಾರ ಅದಕ್ಕೆ ವಿ ಶುಡ್ ಅಬೈಡ್ ಬೈ ಇಟ್, ನೋ ಡೌಟ್ ಅಬೌಟ್ ಇಟ್. ಬಟ್ ವಿ ಆರ್ ಹೋಪ್ಫುಲ್ ಇನ್ ದ present circumstances. We have good case to succeed before CWMA. See, the order, CWMA order ಬಂದ್ಮೇಲೆ we should immediately obey it, or if we are not satisfied, we should within 24 hours apply to the Supreme Court and seek a stay of it by mentioning before the Chief Justice of India. ಆಮೇಲೆ ಏನು ಆರ್ಡರ್ ಆಗ್ತದೆ ಅದ್ರ ಪ್ರಕಾರ ಹೋಗ್ಬೇಕಾಗ್ತದೆ. ಇನ್ 2002 and 3 or 2012 and 13 or 2015 and 16, on none of these years Karnataka has disobeyed the order of the Supreme Court. ನಾವು ನೀರು ಬಿಟ್ಟಿವಿ, ಸ್ವಲ್ಪ ಟೈಮ್ ಬಾಯ್ ಮಾಡಿದೀವಿ. ಸಮ್ ಟೈಮ್ there was a delay in implementing the order because political consensus ಆಗ್ತದೆ ಜನರಿಗೆ, ಆಮೇಲೆ ಅದಕ್ಕೆಲ್ಲ ಪ್ರಿಪರೇಷನ್ ಮಾಡಬೇಕಾಗ್ತದೆ. ಅಂತದೊಂದು ಪರಿಸ್ಥಿತಿ ಫೇಸ್ ಮಾಡೇವಿ. But we have never disobeyed the order of the Supreme Court or the Kaveri River Authority or Kaveri Water Management Authority. ನಾವು ಕೊಟ್ಟೇ ಇದೇವು ನೀರು, ಸ್ವಲ್ಪ ತಡ ಆಗಿರ್ಬೋದು ಅಷ್ಟೇ. Finally, whatever is decided by the Supreme Court, we have abided. There is no case of Karnataka ever disobeying the court order. I can show you all the statistics. There is no question of it. ಕೃಷ್ಣ ಅವರು 2002 and 3 ದಲ್ಲಿ ಪಾದಯಾತ್ರೆ ಹೋದ್ರು, ಬಟ್ ನೀರು ಬಿಡ್ಲಿಲ್ಲ ಅಂತ ಏನಿಲ್ಲ, ನೀರು ಬಿಡ್ತು. But he went on a Padayatra to communicate to the public the difficulties Karnataka is facing. One side to obey the court order, another side to meet the aspirations of the farmers, protecting their interest. ಅದೊಂದು ತಿಳಿಸಿ ಹೇಳಲಿಕ್ಕೆ, ಅದನ್ನೊಂದು ಸಮಾಧಾನ ಮಾಡ್ಲಿಕ್ಕೆ ಅವರು ಪಾದಯಾತ್ರೆ ತಗೊಂಡ್ರು. ನಾನು ಕೋರ್ಟ್ ಆರ್ಡರ್ ಒಬೆ ಮಾಡಂಗಿಲ್ಲ ಅಂತ ತಗೊಂಡಿರ್ಲಿಲ್ಲ. ಹಂಗೆ ನೋಟಿಸ್ ಮಾಡ್ತಾರೆ ತಮಿಳ್ನಾಡುದವ್ರು, ಯೂಶಲಿ ಫೈಲ್ ಕಂಟೆಂಪ್ಟ್ ಹಾಕ್ತಾರೆ, ನಮ್ಮ ಹಾಕ್ತಾರೆ, ಅದೆಲ್ಲ ನಡೀತದ. ಅವ್ರ ಲೆಕ್ಕ ಒಂದು ಬೇರೆ ಅದ, ನಮ್ಮ ಲೆಕ್ಕ ಬೇರೆ ಇರ್ತದೆ. Court finally will decide, and whatever Supreme Court has decided, we have always abided by it. ಇನ್ನವರೆಗೂ ಯಾವ ಕೇಸ್ನಲ್ಲಿ Supreme Court has not said Karnataka has committed contempt of court or disobeyed the order of the court. ಅಂತ ಇಲ್ಲಿಯೂ ಫೈಂಡಿಂಗ್ ಇಲ್ಲ. I was a part of that ordinance. We all drafted it together to declaring that Karnataka is not bound by the interim order of the tribunal. ಆಮೇಲೆ ಸುಪ್ರೀಂ ಕೋರ್ಟ್ ಹೇಳಿದ್ರು, ಇಲ್ಲ ನಿಮಗೆ ಆ ಕಾನ್ಸ್ಟಿಟ್ಯೂಷನಲ್ ಅಧಿಕಾರ ಇಲ್ಲ. ಆಮೇಲೆ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಒಬೇಡ್ ದಿ ಸುಪ್ರೀಂ ಕೋರ್ಟ್ ಆರ್ಡರ್. ನಾವು ಏನ್ ಪ್ರಯತ್ನ ಮಾಡ್ತೇವೋ ಮಾಡ್ಬೇಕು ಲೀಗಲಿ. ಫೈನಲಿ ವಾಟ್ ಎವರ್ ಕೋರ್ಟ್ ಡಿಸೈಡ್ಸ್, ವಿ ಶುಡ್ ಗೋ ಡೌನ್ ಅಂಡ್ accept it. And that is the policy of Karnataka government always. Whether this government or that government makes no difference. Karnataka government always takes a decision by consensus in the all-party meeting, and we go accordingly. ಅದು ಗವರ್ಮೆಂಟ್ ವಿಲ್ ಡಿಸೈಡ್. ಆಲ್ ಪಾರ್ಟಿ ಮೀಟಿಂಗ್ ಯಾವ ಮಾಡಬೇಕು ಅದನ್ನ ಡಿಸೈಡ್ ಮಾಡ್ತಾರೆ. ಸಮ್ ಟೈಮ್ ಇನ್ಫಾರ್ಮಲ್ ಆಲ್ ಪಾರ್ಟಿನೂ ಆಗ್ತದೆ, ಫಾರ್ಮಲ್ ಆಗ್ತದೆ. ಬಟ್ ಯೂಶಲಿ ವಿ ಟೇಕ್, ಕರ್ನಾಟಕ ಗವರ್ಮೆಂಟ್ ಟೇಕ್ಸ್ ಎ ಡಿಸಿಷನ್ ವಿಚ್ ಈಸ್ ಹ್ಯಾವಿಂಗ್ ಎ ಪೊಲಿಟಿಕಲ್ ಕನ್ಸೆನ್ಸಸ್. ಸಿ, ದಿ ಮಿನಿಸ್ಟರ್ ಆಫ್ ಸ್ಟೇಟ್ ಏನ್ ರಾಜ್ಯಸಭಾದಾಗ ಹೇಳಿದಾರಲ್ಲ, ಕರ್ನಾಟಕ ನೀಡ್ ನಾಟ್ ಟೇಕ್ ದ ಕನ್ಸೆಂಟ್ ಆಫ್ state of Tamil Nadu or any other state before constructing any dam. ಇದೊಂದು ಕಾನೂನು ಇವತ್ತಲ್ಲ, ಆಲ್ಮಟ್ಟಿ ಕೇಸ್ನಲ್ಲಿ ಆಗಿತ್ತು, ಇಂಟರ್ನ್ಯಾಷನಲ್ ಲಾದಲ್ಲಿ ಲೇಕ್ ಲ್ಯಾಂಡ್ ಕೇಸ್ನಲ್ಲಿ ಆಗಿತ್ತು. ಆ ಟೈಪ್ ವಿಟೋ ಪವರ್ ಯಾರ ರಾಜ್ಯಕ್ಕೂ ಇಲ್ಲ. ನಿಮಗೆ ಇರೋದಿಷ್ಟೇ, ಇಬ್ರು ಕೋಆಪರೇಟ್ ಮಾಡಿ ಸಾಲ್ವ್ ಮಾಡ್ರಿ. ಸಾಲ್ವ್ ಆಗ್ಲಿಕ್ಕಂತಂದ್ರೆ ಯು ಫೈಲ್ ಯುವರ್ ಕೇಸ್ ಅಂಡ್ ಟೇಕ್ ಎ ಲೀಗಲ್ ಆಕ್ಷನ್. ಈ ಕರ್ನಾಟಕ ತಮಿಳ್ನಾಡು ಕುಂತು ಮಾತಾಡಬೇಕು. ಒಂದು ವೇಳೆ ಮಾತಾಡಿದ ಮೇಲೆ ಸೊಲ್ಯೂಷನ್ ಬರಲಿಲ್ಲಪ್ಪ ಅಂತಂದ್ರೆ, ಆಮೇಲೆ ಈಚ್ ಸ್ಟೇಟ್ ಹ್ಯಾಸ್ ಇಟ್ಸ್ ಓನ್ ರೈಟ್ ಟು ಟೇಕ್ ಲೀಗಲ್ ಆಕ್ಷನ್ ವಾಟ್ ಎವರ್ ಅವೈಲೇಬಲ್ ಅಂಡರ್ ದ ಲಾ. ಹೀಗಾಗಿ
whatever minister has stated is a correct portion of law. No exception can be taken. He has rightly stated the law. Tamil Nadu may not agree, that's a different matter, but that is the law. No state has a veto power. ಒಂದು ಸ್ಟೇಟು ನಾನು ಕೇಳದೆ ನನ್ನ ಕನ್ಸೆಂಟ್ ಇಲ್ಲದೆ ನೀನು ಕಟ್ಟಬೇಡ ಅಂತ ಹೇಳಲಿಕ್ಕೆ ಯಾವ ರಾಜ್ಯಕ್ಕೂ ಹಕ್ಕಿಲ್ಲ. ನಮ್ನ ಕೇಳ್ರಿ, ನಮ್ ಕೂಡ ಅಷ್ಟು ಡಿಸ್ಕಸ್ ಮಾಡ್ರಿ, ಇನ್ಫಾರ್ಮೇಶನ್ ಕೊಡ್ರಿ, ಅದಕ್ಕೆ ಹೇಳ್ಬೋದು. ನಾವು ಕೊಡ್ತೇವಿ. ನಾವು ಕೇಳಿದಾಗ ಅವರು ಕೊಡ್ಬೇಕು, ಕೊಡ್ತಾರ. ಆಮೇಲೆ ಏನೊಂದು ಆಗ್ತದ. ಇಫ್ ಇಟ್ ಕ್ಯಾನ್ ಬಿ ಸಾಲ್ವ್ ಬೈ ನೆಗೋಸಿಯೇಷನ್, ಗುಡ್, ವೆರಿ ಗುಡ್. ಅದರ್ವೈಸ್ ಈ ಸ್ಟೇಟ್ ಇಸ್ ಫ್ರೀ ಟು ಟೇಕ್ ಎ ಲೀಗಲ್ ಆಕ್ಷನ್. CWCMಗೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಫಾರ್ ದೆಮ್ ಟು ಡಿಸೈಡ್ ಆನ್ ದಿಸ್ ಕ್ವಶನ್, ದಿ ಅಬ್ಜೆಕ್ಷನ್ಸ್ ರೇಸ್ ಬೈ ತಮಿಳ್ನಾಡು. ಅವರು CWC ಕೇಳಿದ್ದಾರೆ. ಸೊ CWMA hopefully will take a decision in favor of Karnataka, and if that happens, we will proceed with the construction of the Mekadatu. ಪ್ರಶ್ನೆ ಇರೋದು ಇಷ್ಟೇ, ಮೇಕೆದಾಟುದಲ್ಲಿ ನಮ್ಮ ಪ್ರಕಾರ ಸುಪ್ರೀಂ ಕೋರ್ಟ್ ಏನ್ ಜಜ್ಮೆಂಟ್ ಬಂತು 2018 ನಲ್ಲಿ, ಟ್ರೈಬ್ಯುನಲ್ ಆರ್ಡರ್ ಅಪ್ಹೋಲ್ಡಿಂಗ್, ಆ ಟೈಮ್ ನಲ್ಲಿ ನಮ್ಮ ಮೇಲೆ ಹೇರಿದ್ದು ಒಂದೇ ಒಂದು ಭಾರ, 177.2 TMC ನೀವು ಬಾರ್ಡರ್ ನಲ್ಲಿ ಕೊಡ್ರಿ ನಾರ್ಮಲ್ ಇಯರ್ ನಲ್ಲಿ, ಡಿಸ್ಟ್ರೆಸ್ ಇಯರ್ ನಲ್ಲಿ ಪ್ರಪೋರ್ಷನೇಟ್ಲಿ ಲೆಸ್ ಕೊಡ್ರಿ ಅಂತ ಹೇಳಿದ್ರು. ಅದು ಬಿಟ್ರೆ ಏನು ನಮ್ಮ ಮ್ಯಾಗ ಭಾರ ಇಲ್ಲ. ದೇರ್ಫಾರ್ ಅಕಾರ್ಡಿಂಗ್ ಟು ಅಸ್ ವಿ ಹ್ಯಾವ್ ರೈಟ್ ಟು ಕನ್ಸ್ಟ್ರಕ್ಟ್ ಎ ಡ್ಯಾಮ್ ವಿತ್ ಇನ್ ಅವರ್ ಟೆರಿಟರಿ, and that will not cause any injury to Tamil Nadu as long as we ensure water as per the Supreme Court direction at the interstate border, Belundu. Right? Now, this is a very simple proposition. And the dam is intended for what? It is intended for production of electricity out of the flows that go to Tamil Nadu. Allin irrigation ಏನಿಲ್ಲ ಅಲ್ಲಿ. Secondly, ನಮಗೆ ಡ್ರಿಂಕಿಂಗ್ ವಾಟರ್ ಆಲ್ರೆಡಿ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ, ಬೆಂಗಳೂರು ವಾಟರ್ ಸಪ್ಲೈ ಅಂಡ್ ಆಲ್. Consumptive utilization of 4.5 TMC. That means diversion rights are about 23 TMC ಬರ್ತದೆ. ಆ ನೀರು ತಗೋಬೇಕಾದ್ರೆ ಇವತ್ತು ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. KR ಇಂತ ರಿಲೀಸ್ ಮಾಡಿಸ್ಬೇಕು, ಕಬಿನಿ ರಿಲೀಸ್ ಮಾಡಿಸ್ಬೇಕು. ಮೇಕೆದಾಟಕ್ಕೆ ಒಂದು ಡ್ಯಾಮ್ ಇದ್ರೆ, ಪರ್ಟಿಕ್ಯುಲರ್ಲಿ ಡ್ಯೂರಿಂಗ್ ಸಮ್ಮರ್ ಟೈಮ್, ಇಟ್ ಇಸ್ ವೆರಿ ಈಸಿ ಟು ಲಿಫ್ಟ್ ಅಂಡ್ ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಟು Bangalore city. This is out of share, not any new water. So the entire objection of Tamil Nadu, according to Karnataka, are misplaced. They are only thinking that I'll construct a dam at the border and weaponize it and harass them. ಅಂತದೊಂದು ಪ್ರಶ್ನೆ ಬರಂಗೇ ಇಲ್ಲ. ಅಲ್ಲಿ ನೀರು ಸ್ಟೋರ್ ಮಾಡಿ ಹರಾಸ್ ಮಾಡೋ ಪ್ರಶ್ನೆ ಬರಂಗಿಲ್ಲ. ಅಲ್ಲಿಂದ ಎಲ್ಲಿ ಯೂಸ್ ಮಾಡೋದು, ನಾವು ಎಲ್ಲಿ ಯೂಸ್ ಮಾಡ್ಲಿಕ್ಕೂ ಬರಂಗಿಲ್ಲ. ಅಲ್ಲಿ ಬೆಂಗಳೂರು ವಾಟರ್ ಸಪ್ಲೈ ಒಂದು ಲಿಫ್ಟ್ ಮಾಡೋದು, ಆಮೇಲೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು, ಅದು ಔಟ್ ಆಫ್ ದ ವಾಟರ್ ದಟ್ ಗೋಸ್ ಡೌನ್ ಟು ತಮಿಳ್ನಾಡು. ಸೊ ಬೈ ನೇಚರ್ ಇಟ್ ಸೆಲ್ಫ್ ಮೇಕೆದಾಟು ಡ್ಯಾಮ್ ಈಸ್ ನಾಟ್ ಹಾರ್ಮ್ಫುಲ್ ಟು ತಮಿಳ್ನಾಡು. ಆನ್ ದ ಕಾಂಟ್ರರಿ, ಒಂದು 13 TMC ಕ್ಯಾರಿ ಓವರ್ ಸ್ಟೋರೇಜ್ ಪ್ರೊವಿಷನ್ ಇದೆ. ಅದರಿಂದ ಈಗಿಂತ ಬ್ಯಾಡ್ ಇಯರ್ನಾಗ ಜೂನ್ ಜುಲೈದಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಕೊಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ದೇ ಶುಡ್ ಅಪ್ರಿಷಿಯೇಟ್ ದಟ್. ದಿಸ್ ಇಸ್ ಅವರ್ ಪಾಯಿಂಟ್. ಹಾಗೇನಿಲ್ಲ, ವಿ ಹ್ಯಾವ್ ವೆರಿ ಸ್ಟ್ರಾಂಗ್ ಟೆಕ್ನಿಕಲ್ ಟೀಮ್ ಅಂಡ್ ವಿ ಆಲ್ವೇಸ್ ಹ್ಯಾವ್ ಎ ಸ್ಟ್ರಾಂಗ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಆಲ್ಸೋ, ಬ್ಯಾಕಪ್ ಆಲ್ಸೋ. ವೆದರ್ ಇಟ್ ಇಸ್ ಕಾಂಗ್ರೆಸ್ ಗವರ್ಮೆಂಟ್ or BJP government makes no difference. All are one as far as the Kaveri, Krishna or any border dispute is concerned. Our officers do their job. They usually consult the legal team before they make submissions and go accordingly. And we are the state which provides all information. We are very transparent. In fact, Tamil Nadu people come and ask for information. To that extent, to have maintained transparency in last 35 years. Transparency is always our goal. We always give information. And we are clear about what we should do about. See, ಮೊಟ್ಟ ಮೊದಲು ಏನು ಹೇಳೋದಪ್ಪ ಅಂತಂದ್ರೆ, it is too early to take any decision on distress. ಎಷ್ಟು ಡಿಸ್ಟ್ರೆಸ್ ಇದೆ? ಡಿಸ್ಟ್ರೆಸ್ ಇದ್ದಿದ್ದು both the states accept. ತಮಿಳ್ನಾಡುನ ಎಕ್ಸೆಪ್ಟ್ ಮಾಡ್ತಾರ, CWRC ಆಲ್ಸೋ ಎಕ್ಸೆಪ್ಟ್ ಮಾಡ್ತಾರ, ಎಲ್ಲರೂ ಮಾಡ್ತಾರ. ಆದ್ರೆ ಎಷ್ಟರ ಮಟ್ಟಿಗೆ ಇರೋದು ಪ್ರಶ್ನೆ. ಆಮೇಲೆ ಯಾವಾಗ ತಗೋಬೇಕು? ನಮ್ಮ ಪ್ರಕಾರ ಎಂಡ್ ಆಫ್ ಜುಲೈ ಏನು ತಗೊಂಡಿದ್ರಲ್ಲ, ಇಟ್ ಇಸ್ ಟೂ ಅರ್ಲಿ. ಯು ಶುಡ್ ವೇಟ್ ಫಾರ್ ಸಮ್ ಮೋರ್ ಟೈಮ್, ಅಟ್ ಲೀಸ್ಟ್ ಎಂಡ್ ಆಫ್ ಸೆಪ್ಟೆಂಬರ್, ಇಫ್ ನಾಟ್ ಮಿಡ್ಲ್ ಆಫ್ ಸೆಪ್ಟೆಂಬರ್, ಸಾರಿ ಎಂಡ್ ಆಫ್ ಆಗಸ್ಟ್, ಇಫ್ ನಾಟ್ ಮಿಡ್ಲ್ ಆಫ್ ಸೆಪ್ಟೆಂಬರ್. ಒಂದು ಡಿಸಿಷನ್ ತಗೋಬಹುದು ಅವಾಗ. ಎಟ್ ದಟ್ ಟೈಮ್ ಟೆಂಟೇಟಿವ್ ಡಿಸಿಷನ್. ಫೈನಲ್ ಡಿಸಿಷನ್ ವಿಲ್ ಬಿ ಟೇಕನ್ ಇನ್ ದ ಮಂತ್ ಆಫ್ ಡಿಸೆಂಬರ್ ಆರ್ ಜನವರಿ. ಒಂದು ಪಾಯಿಂಟ್. ಎರಡನೇದು, ವೆನ್ ಯು ಟೇಕ್ ಎ ಡಿಸಿಷನ್, ಯು ಶುಡ್ ಸಿ ದಟ್ ಫಾರ್ಮರ್ಸ್ ಆಫ್ ಬೋತ್ ದ ಸ್ಟೇಟ್ಸ್ ಆರ್ ನಾಟ್ ಹಾರ್ಮ್ಡ್. ಈಗ ಒಂದ್ ವೇಳೆ ನಾವು ನೀರು ಕೊಟ್ಟಿವಿ ಒಂದು ಯಾವುದೋ ಫಾರ್ಮುಲಾ ಮ್ಯಾಗೆ, ನಾಳೆ ನಾರ್ತ್ ಈಸ್ಟ್ ರೈನ್ಫಾಲ್ ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್ ಮಂತ್ ಇನ್ ತಮಿಳ್ನಾಡು. ಇಫ್ ದಟ್ ನಾರ್ತ್ ಈಸ್ಟ್ ರೈನ್ಫಾಲ್ ಈಸ್ ನಾರ್ಮಲ್, then Tamil Nadu get all the benefit.
then I lose here because I don't get northeast rainfall.